ನಮ್ಮ ಮನೇಲಿ ನಮ್ಮ ತಂದೆ ಒಂದು ಬೆಟ್ ಕಟ್ಬಿಟ್ಟಿದ್ರು, ನಾನು ಕಟ್ಟಿದ್ದೆ ಅವ್ರಿಗೆ. ಸೆಲೆಕ್ಟ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೀನೇನಾರು ಸೆಲೆಕ್ಟ್ ಆಗಿ ಬಂತು ಅಂದರೆ ನಿನ್ಗೊಂದು 5,000 ರೂಪಾಯಿ ಕೊಡ್ತೀನಿ ಕಣ ಅಂದ್ರೆ ಗೊತ್ತವ್ರಿಗೆ ಒಂದು ಮ್ಯಾಗ್ ಬರಲ್ಲ ಅಂತ. ಸರ್ ತಗೊಳ್ಳೋದು 20 ಸೀಟ್ಗೆ ಒಂದು 500 ಜನ ಬಂದವ್ರು ಸರ್. ನನಗೆ ಭಯ ಆಗ್ಬಿಡ್ತು, ನಾನು ಸೆಲೆಕ್ಟ್ ಆಗಲ್ಲ, ಇಲ್ಲಿ ಎಂತೆಂಥ ಘಟಾನುಘಟಿಗಳು ಜೋರಾಗಿ ಏನು ಕೂಗಾಡ್ತಾವ್ರೆ, ಏನು ಆ್ಯಕ್ಟ್ ಮಾಡ್ತಾವ್ರೆ, ಏನು ಅವರು ಇದನ್ನ ನೋಡ್ಬಿಟ್ಟು ನನಗೆ ಏನೇನೋ ಗೊತ್ತಿಲ್ಲ, ಇನ್ನು ಇಷ್ಟೇ ಇದು, ನಾನು ವಾಪಸ್ ಊರಿಗೆ ಬ್ಯಾಕ್ ಟು ದ ಪೆವಿಲಿಯನ್ ಅನ್ಕೊಂಬಿಟ್ಟೆ. ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟಿದೆ ಫಿಲ್ಮ್ ಫೀಲ್ಡ್ಗೆ ಹೋಗ್ಬೇಕು ಅಂತ. ಅವರೆಲ್ಲ ಸಪೋರ್ಟು ನೆನ್ಸ್ಕೋಬೇಕು ಸರ್. ಸರ್ ಬಂದು ನೋಡಿದ ತಕ್ಷಣನೇ ಅಣ್ಣ ಸೆಲೆಕ್ಟ್ ಆಗಿದ್ದೀನಿ. ಅವ್ನು ಯಾವನ್ ಸೆಲೆಕ್ಟ್ ಮಾಡಿದ ನಿನಗೆ ಸರ್. ಅದಾದ ಒಂದು ತಿಂಗಳಿಗೆ ಕರೆಕ್ಟಾಗಿ ನನಗೆ ಅವರು ಕಾರ್ ಕಳಿಸ್ಬಿಟ್ರು ಸರ್. ಇನ್ಸ್ಟಿಟ್ಯೂಟಲ್ಲೇ ಇದೆ, ಇನ್ನು ಇನ್ಸ್ಟಿಟ್ಯೂಟ್ ಕಾರ್ ಬಂತು, ಅಂಬಾಸೆಡರ್ ಕಾರು. ನೆನಪು. ಒಳಗಡೆ ಎಂಟ್ರ್ ಆಯ್ತೀನಿ. ನಿಮ್ಮ ಡೈಲಾಗ್ ಮಾತಾಡ್ರಿ, ಕಳಿಸಿದ್ವಲ್ಲ ನಿಮಗೆ, ಮಾತಾಡಿ ಅಂದರು. ಎಲ್ಲಿಂದ ಬಂದಿದ್ದೀರಾ ಸರ್? ಮಂಡ್ಯ, ಶ್ರೀರಂಗಪಟ್ಟಣದ ಪಕ್ಕ ಪಾಲಹಳ್ಳಿ. ಅವರು ಪುಟ್ಟಣ್ಣವ್ರಿದ್ರು, ಅವಾಗ ಪುಟ್ಟಣ್ಣವ್ರಿದ್ರು ಪಾಲಹಳ್ಳಿ ಸೀತಾರಾಮಯ್ಯ ಗೊತ್ತೇನ್ರಿ ನಿಮಗೆ? ಇಲ್ಲ ಸರ್ ನೋಡಿಲ್ಲ. ಅಲ್ಲೂ ಸೀತಾರಾಮಯ್ಯ ಅಂದ್ಬಿಟ್ಟು ಭಾಳ ಒಳ್ಳೆ ಫೇಮಸ್ ಅಡ್ವೊಕೇಟ್ ಒಬ್ರು ಇದ್ದರು ನಮ್ಮೂರಲ್ಲಿ. ಹಾಂ, ನಾವು ಅವ್ರ ಮುಖನೇ ನೋಡಿಲ್ಲ ಬಿಡಿ, ಅವ್ರು ಭಾಳ ಫೇಮಸ್ ಹೆಸರಾಗ. ಅವ್ರು ಗೊತ್ತೇನ್ರಿ? ನಿಮಗೆ ಗೊತ್ತಿಲ್ಲ ಸರ್, ನೋಡಿಲ್ಲ. ಹಾಂ ಮಾತಾಡಿ ಅಂದರು. ಇಲ್ಲ ಸರ್ ಅದು ನೆನ್ನೆ ಸಿಕ್ತು ನನಗೆ, ಇವತ್ತು ಬಂದಿದ್ದೀನಿ ನಾನು. ಅದು ಏನು ಫ್ಲ್ಯಾಶ್ ಆಯಿತು ನನಗೆ, ಸಡನ್ನಾಗಿ ಹೇಳ್ಬಿಟ್ಟೆ ಹಂಗೆ. ನೆನ್ನೆ ಸಿಕ್ತು ಸರ್ ನನಗೆ, ಇವತ್ತು ಬಂದುಬಿಟ್ಟಿದ್ದೀನಿ ನಾನು, ಪ್ರಿಪೇರ್ ಆಗಿಲ್ಲ ಸರ್ ದಯವಿಟ್ಟು. ಸರಿ, ಮತ್ತು ಯಾವ್ದಾದ್ರು ನಾಟಕ ಮಾಡಿದ್ದೀರಾ? ಮಾಡಿದ್ದೀನಿ, ಮರ್ತೋಗಿದೆ ಸರ್. ಮಾಡಿದ್ದೀನಿ ಅಂತಲೂ ಹೇಳ್ಬಿಟ್ಟೆ, ಆನೆಸ್ಟಾಗಿ ಹೇಳ್ಬಿಟ್ಟೆ, ಮರ್ತೋಗಿದೆ ಸರ್. ಅದೇ ಯಾವ್ದಾದ್ರು ಡೈಲಾಗ್ ಹೇಳ್ಬೇಕಲ್ಲ, ನೀವು ಬಾಯಲ್ಲಿ ಇರ್ತಲ್ಲ ಹೇಳಿ ಅಂದರು. ಸರ್ ಅದು ಮರ್ತೋಗಿದೆ ಅಲ್ಲ, ಒಂದು ಬುಕ್ ತಗೊಂಬಂದಿದ್ದೀನಿ ಸರ್, ಅದು ಓದ್ತೀನಿ ಸರ್ ಅಂದರು. ಬುಕ್ ತಗೊಂಬಂದು ಓದ್ತೀರಾ? ಓದಿ ಅಂದರು. ಓದಿದೆ ಸರ್, ಅದು ನಾಟಕದ ಸ್ಟೈಲಲ್ಲೇ ಓದಿದೆ. ಅದು ಏನು ಫ್ಲಾಶ್ ಆಯಿತೋ ಗೊತ್ತಿಲ್ಲ ಸರ್, ಸುಮ್ಮನೆ ತಗೊಂಡೋಗಿದ್ದದ್ದು, ಟೆಂಪ್ರರಿ ಇರಲಿ ಯಾವುದಕ್ಕೂ ಸೇಫ್ಟಿಗೆ ಅಂತ. ಅದು ಓದಿದೆ. ಓದ ತಕ್ಷಣವೇ ಓಕೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ರಿ ಅಂದರು. ಓಕೆ. ಆಮೇಲೆ ಇವರು ಗಿರೀಶ್ ಕಾರ್ನಾಡ್ ಅವರು ವಾಕ್ ಮಾಡಿ ಸ್ವಲ್ಪ ಅಂದರು. ವಾಕ್ ಮಾಡಿದೆ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ. ಪುಟ್ಟಣ್ಣವ್ರು ಮಂಡ್ಯನಾ ನೀನು ಅಂದರು. ಹಾಂ ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣದ ಪಕ್ಕ ಪಾಲಹಳ್ಳಿ. ಸರಿ ಮಗ ಇವನಿಗೆ ಇವರು ಅಪ್ಪಯ್ಯ, ಇವರು ನಮ್ಮ ಸಿದ್ಲಿಂಗಣ್ಣವರು ಅಪ್ಪಯ್ಯ, ಇವ್ರಿಗೆ ಮೇಕಪ್ ಟೆಸ್ಟ್ ಮಾಡಿಸೋ ಅಂದರು. ಮೇಕಪ್ ಹಾಕ್ಸೋ. ಮೇಕಪ್ ಎಲ್ಲ ಆಯಿತು, ಫೋಟೋಸ್ ತೆಗೆದ್ರು. ನಿಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿ ಸರ್ ಹಾಕಿದ್ವಿ. ಹಾಕಾಯ್ತು. ಆಮೇಲೆ ಫೋಟೋಸ್ ಎಲ್ಲ ತೆಗೆಸಿದ್ರು. ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡ್ರು. ಆಮೇಲೆ ಯಾವ್ದಾರು ಹಾಡು ಆಡ್ತೀರೇನ್ರಿ? ಡೈಲಾಗ್ ಬರಲ್ಲ, ಹಾಡು ಆಡ್ತೀನಿ ಸರ್. ಅದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಹಾಡಾಡಿದೆ, ವಿಷ್ಣು ಸರ್ದು. ಅದೊಂದು ಹಾಡು ಅದು ಜ್ಞಾಪಕ. ಅವಾಗ ಫೇಮಸ್ ಸಾಂಗ್ ಅಲ್ಲ, ಸೂಪರ್ ಹಿಟ್ ಸಾಂಗ್ ಅದು. ಆಮೇಲೆ ಆಡಿದೆ, ಅದೊಂದು ರೆಕಾರ್ಡ್ ಮಾಡ್ಕೊಂಡ್ರು. ಓಕೆ ಚೆನ್ನಾಗಿ ಆಡ್ತೀರಲ್ರಿ ನೀವು ಅಂದರು. ಓಕೆ ಸರ್ ಆಯಿತು. ಅಷ್ಟೊತ್ತಿಗೆ ನನಗೇನು ಅನಿಸಿತ್ತು ಅಂದರೆ, ಆಯಿತು ನೀವು ಎಲ್ಲಿದ್ದೀರಾ ಈಗ, ಇಲ್ಲೆಲ್ಲಿದ್ದೀರಾ ಅಂದರು. ಇಲ್ಲ ಸರ್ ಊರಿನ ಡೈರೆಕ್ಟಾಗಿ ಬಂದಿದ್ದೀನಿ. ಅಕಸ್ಮಾತ್ ನೀವು ಸೆಲೆಕ್ಟ್ ಆದರೆ ಏನು ಮಾಡ್ತೀರಾ? ಸೆಲೆಕ್ಟ್ ಆದರೆ 1 ವರ್ಷ ಕಂಟಿನ್ಯೂ ಮಾಡ್ತೀನಿ ಸರ್. ಸರಿ, ಇಲ್ಲಿ ಹೊರಗಡೆ ಯಾರಿಗೂ ಹೇಳ್ಬೇಡಿ ಸರ್. ತಗೊಳ್ಳೋದು 20 ಸೀಟ್ಗೆ ಒಂದು 500 ಜನ ಬಂದವ್ರು ಸರ್. ನನಗೆ ಭಯ ಆಗ್ಬಿಡ್ತು, ನಾನು ಸೆಲೆಕ್ಟ್ ಆಗಲ್ಲ, ಇಲ್ಲಿ ಎಂತೆಂಥ ಘಟಾನುಘಟಿಗಳು ಇರ್ತಾರೆ. ಒಳಗಡೆ ಹೋದವರೆಲ್ಲ ಏನು ಜೋರಾಗಿ ಏನು ಕೂಗಾಡ್ತಾವ್ರೆ, ಏನು ಆ್ಯಕ್ಟ್ ಮಾಡ್ತಾವ್ರೆ, ಏನು ಅವರು ಇದನ್ನ ನೋಡ್ಬಿಟ್ಟು ನನಗೆ ಏನೇನೋ ಗೊತ್ತಿಲ್ಲ, ಇನ್ನು ಇಷ್ಟೇ ಇದು, ನಾನು ವಾಪಸ್ ಊರಿಗೆ ಬ್ಯಾಕ್ ಟು ದ ಪೆವಿಲಿಯನ್ ಅನ್ಕೊಂಬಿಟ್ಟೆ ನಾನು. ಅಂಥದ್ರಲ್ಲಿ ನಾನು ಇವರು ಕೇಳೋದು ನೋಡಿದಾಗ ಸ್ವಲ್ಪ ನನಗೆ ಧೈರ್ಯ ಬಂದು ಆಸೆ ಆಯಿತು. ಇಲ್ಲೆಲ್ಲರೂ ರೂಮ್ ನೋಡ್ಕೊತೀರ ಹತ್ರದಲ್ಲಿ ಅಂದರು. ಸರ್ ಸೆಲೆಕ್ಟ್ ಆದರೆ ಅದೆಲ್ಲ ಯೋಚನೆ ಸರ್, ಇಲ್ಲ ನಾನು ಹೆಂಗೆ. ಅಷ್ಟೊತ್ತಿಗೆ ಎಲ್ಲಿ ಯಾರಿಗೂ ಹೇಳ್ಬಿಡಿ ಹೊರಗಡೆ, ಗೋಪಾಲಕೃಷ್ಣ ಅಂದರು ಇವರು, ನಮ್ಮ ಗಿರೀಶ್ ಕಾಸರಳ್ಳಿ ಅವರು. ಇಲ್ಲಿ ಯಾರಿಗೂ ಹೇಳ್ಬಿಡಿ ಹೊರಗಡೆ, ನೀವು ರೂಮ್ ಗೀಮ್ ನೋಡ್ಕೊಳ್ಳಿ, ನಿಮಗೆ ಅಫಿಷಿಯಲ್ ಲೆಟ್ರ್ ಬರುತ್ತೆ, ಓಕೆ ಅಂತಂದು. ಓಕೆ ಸರ್, ಥ್ಯಾಂಕ್ ಯು ಸರ್. ಬರಲಿ ಅಂದರು ತಿರುಗಿ. ಯಾರು? ಸಿದ್ಲಿಂಗಯ್ಯ ಅವರು. ಸರ್ ಈ ಕಡೆ ಸ್ವಲ್ಪ ರೈಟಿಗೆ ತಿರುಗೋ, ಓಕೆ ಲೆಫ್ಟಿಗೆ ತಿರುಗಿ, ಇನ್ನೊಂದೆರಡು ಫೋಟೋ ತೊಗೊಳ್ಳೋ ಅಂತಂದರು. ಫೋಟೋ ತೊಗೊಂಡ್ರು ತಿರುಗಿ.
ಫೋಟೋಸ್ ತೊಗೊಂಡ್ಮೇಲೆ ಸರಿ ನೀವು ಹೊರಡಿ, ನಾನು ಹೇಳಿದೆ ಇಲ್ಲಿ ಯಾರಿಗೂ ಹೇಳ್ಬೇಡ್ರಿ ಅಂತಂದ್ರು. ಸರಿ ಸರ್ ಹೊರಗಡೆ ಬಂದೆ. ಅಪ್ಪ ಉಸಿರು ಬಿಟ್ಟ ಸರ್. ಯಾಕೆ ಕೇಳ್ತೀರಾ ಆ ಸಂತೋಷನ ನನಗೆ. ನಿಮ್ಮ ಜೊತೆಗೆ ಯಾರಿದ್ರು? ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ನಾರಾಯಣ್ ಅಂತ ಬಂದಿದ್ದ. ಓಕೆ. ಅವನೊಬ್ಬನೇ ಬಂದಿದ್ದು. ಅವನು ಫುಲ್ ಪುಷ್ ನನಗೆ. ನಡಿಯಮ್ಮ ಏನೂ ಆಗಲ್ಲ, ನಡಿಯೋ, ಏನೋ ಧೈರ್ಯ ಮಾಡೋ, ಏನಿದ್ರು ಮಾತಾಡೋ, ಬಂದ್ರೆ ಆದ್ರಾಗಲಿ ಹೋದ್ರೋಗ್ಲಿ, ಈ ಥರ ಲೆಕ್ಕ ಅವನು. ಎನ್ಕರೇಜ್ಮೆಂಟು. ಬಂದ್ಬಿಟ್ಟಿದ್ದೀವಿ, ಫೇಸ್ ಮಾಡ್ಬಿಡ್ಬೇಕು, ಇಳಿದ್ಬಿಟ್ಟಿದ್ದೀವಿ. ಆಮೇಲೆ ಹೊರಗಡೆ ಬಂದಮೇಲೆ ಭಾಳ ಖುಷಿ ಆಯಿತು ನನಗೆ. ಪಾ ಹೆಂಗೋ ಒಂದೊಂದು ಮುಗಿಸ್ನಪ್ಪ ಇದು. ಆಮೇಲೆ ಹೊರಗಡೆ ಬಂದವರೆಲ್ಲ ಏನು ಕೇಳೋರು ಸರ್, ಏನಂದ್ರು ಸರ್, ಏನಾಯ್ತು ಸರ್ ಅಂತ. ಏನಿಲ್ಲ ಸರ್, ಅವ್ರು ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ನನಗೇನು ಬಂತು ಅದು ಮಾಡ್ಬಿಟ್ಟು ಬಂದಿದ್ದೀನಿ. ನೀವು ಮಾಡಿ ಸರ್ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಈ ಕಡೆ ಫಸ್ಟು ಹೋಟೆಲ್ ರಾಮಕೃಷ್ಣ ಅಂತ ಲಾಡ್ಜ್ ಇದೆಯಲ್ಲ, ಕಪಾಲಿ ಪಕ್ಕ, ಅಲ್ಲಿ ರೂಮ್ ಮಾಡಿದ್ದೆ ನಾನು. ಫಸ್ಟು ಬ್ಯಾಂಗ್ಳೂರು ನೋಡಿದೆ ಫಸ್ಟ್ ನಾನು ಅಲ್ಲೇ. ಏನು ರೂಮ್ ನಂಬರ್ ಸರ್? ರೂಮ್ ನಂಬರು 108 ಇರಬೇಕು ಅನ್ಸುತ್ತೆ. 9 ಏನೋ ನಾನು ನಂಬರ್ ಎಲ್ಲ ಏನು ನೋಡಿಲ್ಲ. 108 ಏನೋ ಇರಬೇಕು ಮೋಸ್ಟ್ಲಿ, ಅದೇನೆ. ಆಮೇಲೆ ಆಗುವಾಗ ಎಷ್ಟು ಸರ್, ಒಂದು 30 ರೂಪಾಯಿ 40 ರೂಪಾಯಿ ಕೊಟ್ಟಿದ್ರು ರೂಮು ಪರ್ ಡೇ. ಬಟ್ ಫಸ್ಟ್ ಕ್ಲಾಸಾಗಿ ಇದ್ದು ಹೆಂಗಿದ್ರು, ಇನ್ನು ಲೆಟ್ರ್ ಅಂತ ಗ್ಯಾರಂಟಿ ಬರುತ್ತೆ ಅಂತ ಗೊತ್ತಿತ್ತು. ನಮ್ಮ ಮನೇಲಿ ನಮ್ಮ ತಂದೆ ಒಂದು ಬೆಡ್ಸ್ ಕಟ್ಬಿಟ್ಟಿದ್ರು, ನಾನು ಕಟ್ಟಿದ್ದೆ ಅವ್ರಿಗೆ. ಸೆಲೆಕ್ಟ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೀನೇನಾರು ಸೆಲೆಕ್ಟ್ ಆಗಿ ಬಂತು ಅಂದರೆ ನಿನಗೊಂದು 5,000 ರೂಪಾಯಿ ಕೊಡ್ತೀನಿ ಕಣ ನಾನು. ಅಂದ್ರೆ ಗೊತ್ತವ್ರಿಗೆ ಇವ್ನು ಮ್ಯಾಗ್ ಬರಲ್ಲ ಅಂತ. ಸರ್ ಹೋಗಿ ಬಂದದ್ದು ನನಗೆ ಗೊತ್ತಲ್ಲ. ಗೊತ್ತಾದ್ಮೇಲೆ ಅವ್ರೇನಂದ್ರು, ಏನು ಹೋಗಿ ಬಂದವನೇ, ಯಾಕೋ ಯಾಪ್ ಮೊರ ಹಾಕೊಂಡು ಬಂದವನೇ ಅಷ್ಟೇ ಇವನು ಅಂದ್ಕೊಂಡು ಸುಮ್ಮನೆ ಆದರು. ಆಮೇಲೆ ನಾನು ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಅಂದಿರಲ್ಲ, ಅಫಿಷಿಯಲ್ ಲೆಟ್ರ್ ಬರುತ್ತೆ ಅಂದ್ರಲ್ಲ, ಸುಮ್ಮನಿದೆ. ಅದಾದಮೇಲೆ ಒಂದು ವಾರಕ್ಕೆ ನನಗೆ ಯು ಆರ್ ಸೆಲೆಕ್ಟೆಡ್ ಅಂತ ಲೆಟ್ರ್ ಬಂದಿತ್ತು. ಅವಾಗ ಟೆಲಿಗ್ರಾಮ್ಗಳು ಅವಾಗ ಬಂದ ತಕ್ಷಣವೇ ಅದನ್ನು ನನಗೆ ತೋರಿಸೇ ಇಲ್ಲ ಅವರು. ನಮ್ಮ ತಂದೆಗೆ ಹೇಳವ್ರೆ, ನಮ್ಮ ಅಕ್ಕ ಹಣ ಬಂದಿದೆ ಕಾರಣ ನೋಡಿ ಅವ್ರಿಗೆ ಸೆಲೆಕ್ಟೆಡ್ ಅಂತ ಬಂದುಬಿಟ್ಟಿದೆ, ಸೆಲೆಕ್ಟ್ ಆಗ್ಬಿಟ್ಟವನೇ. ಅವರು ಅಂದವ್ರೆ, ಅಲ್ಲ ಬಡ್ಡಿ ಮಗ, ಕೊನೆಗೂ ಹೋಗ್ಬಿಟ್ಟು ಮಾಡ್ಕೊಂಡೆ ಬಂದವನೇ ಅವನು, ಏನು ಹೇಳ್ದೇನೆ ಸುಮ್ಮನವನೆಲ್ಲ ಅವನು. ಎಲ್ಲ ಗೊತ್ತಾಯ್ತು, ಅವ್ನು ಕಳ್ಳ ಅವನು ಅಂದ್ಬಿಟ್ಟು ಸುಮ್ಮನವ್ರೆ. ಆಮೇಲೆ ನನ್ನ ಮೇಲೆ ಭಾಳ ಪ್ರೀತಿ, ನನ್ನ ಕೊನೆ ಮಗ ಅಲ್ಲ ಸರ್, ಎಲ್ರಿಗೂ ನನ್ನ ಮೇಲೆ ಪ್ರೀತಿನೇ, ಮುದ್ದು. ಆಮೇಲೆ ಸರಿ, ಆಮೇಲೆ ಇವ್ರಿಗೆ ಹೇಳಿದ್ದೆ, ಇವರು ಪೋಸ್ಟ್ ಮಾಸ್ಟರ್ಗೆ, ಅವ್ರಿಗೆ ಸರ್ ಬಂದರೆ ಹೇಳಿದ್ರು ಸೆಲೆಕ್ಟ್ ಆಗಿದ್ದೀನಿ. ಅವ್ರಿಗೆಲ್ಲ ಹೇಳ್ಬಿಟ್ಟಿದೆ ಫಿಲ್ಮ್ ಫೀಲ್ಡ್ಗೆ ಹೋಗ್ಬೇಕು ಅಂತ. ಅವರೆಲ್ಲ ಸಪೋರ್ಟು, ನೆನೆಸ್ಕೋಬೇಕು ಸರ್. ಆಮೇಲೆ ಅವರೆಲ್ಲ ಈಗಿಲ್ಲ. ಆಮೇಲೆ ಅವರಿದ್ದರು, ಕೊಟ್ಟಿದ್ದೀನಿ ಬಂದೈತೆ ಲೆಟ್ರು. ಹೌದಾ, ನನಗೆ ಗೊತ್ತಿಲ್ದಂಗೆ ಸುಮ್ಮನೆ ಇದ್ದೆ ಮನೇಲಿ. ಪರ್ಫಾರ್ಮೆನ್ಸ್ ಅಲ್ಲೇ ಗೊತ್ತಿಲ್ಲ ಬಂದೆ. ಏನೋ ಸುಮ್ಮನೆ ಯಾಕೋ ಬೇಜಾರ್ಲಿದೆಯಾ ಅಂದರು. ಅಂತಂದೆ, ಬೇಜಾರು ಏನಿಲ್ಲಣ್ಣ, ಅಣ್ಣ ಅನ್ನೋದು ಜಾಸ್ತಿ ನಮ್ಮ ತಂದೆ, ಅಣ್ಣ ಅಂತ. ಇಲ್ಲ ಏನು ಬೇಜಾರೇನಿಲ್ವಲ್ಲ ಅಂದೆ. ಸರಿ ಆಯಿತು. ಆಮೇಲೆ ನಮ್ಮ ದೊಡ್ಡಣ್ಣ ಇದ್ದರು, ನಮ್ಮ ದೊಡ್ಡಣ್ಣ ನರಸಿಂಹಸ್ವಾಮಿ ಅಂತ, ಎರಡನೇವರು ಸೋಮಣ್ಣ ಅಂತ ನಮ್ಮಣ್ಣ. ಅವರಿದ್ದರು. ಅವ್ರಿಗೇನು ಅಷ್ಟು ಗೊತ್ತಿರಲ್ಲ. ಅವ್ರು ಏನಾರ ಮಾಡ್ಕೊಳ್ಳಪ್ಪ, ನಾನು ಏನಾರ ಸುಮ್ಮನೆ ಇವನು ಹೋದ ಅವ್ನು ಮಾಡ್ದ ಅದಾಯಿತು ಅಂತ ಸುಮ್ಮನೆ ಇದ್ಬಿಟ್ಟಿದ್ರು ಅವರು. ಸರ್ ಆಮೇಲೆ ನಮ್ಮ ಸಿಸ್ಟ್ರ್ ಇದ್ದರು, ಲೆಟ್ರ್ ಬಂದಿದೆ ಕಣೋ ಅಂತಂದರು. ಹೌದಾ, ಗೊತ್ತಿಲ್ಲ ನನಗೆ. ಅಣ್ಣ ಯಾವುದೋ ಲೆಟ್ರ್ ಬಂತಂತೆಲ್ಲ ಕೊಡಿ ಅಂದೆ. ಹಂಗಂದ ತಕ್ಷಣವೇ ಯಾವ್ದು ಬಂದಿದೆ ನೋಡವ, ಇದ್ರೆ ಕೊಡ್ಬೋದು, ಯಾವುದೋ ಬಂದೈತಂತೆ. ಸರ್ ಬಂದು ನೋಡಿದ ತಕ್ಷಣವೇ ಅಣ್ಣ ಸೆಲೆಕ್ಟ್ ಆಗಿದ್ದೀನಿ. ಅವನು ಯಾವನು ಸೆಲೆಕ್ಟ್ ಮಾಡ್ದ ನಿನಗೆ. ಆಮೇಲೆ ನಮ್ಮ ಅಕ್ಕ ಅವರೆಲ್ಲ, ಅಯ್ಯೋ ಬಿಡೋಣ ಆಗಿದ್ದಾನಲ್ಲ, ಹೋಗಿ ಬರಲಿ, 1 ವರ್ಷ ಅಲ್ವಾ, ಅದಾದಮೇಲೆ ನೋಡ್ಕೊಳ್ಳೋಣ ಬಿಡಿ, 1 ವರ್ಷ ತನಕ. ಈಗ ಇನ್ನು 1 ವರ್ಷ ಆದಮೇಲೆ ನೋಡ್ಕೊಳ್ಳೋಣ ಅದು ಅಂತ ಅವರು. ಸರಿ ಆಯಿತು. ಹಂಗೇನೆ ಕೊಟ್ಟರು, ಆ ದುಡ್ಡು ಇಸ್ಕೊಂಡೆ ಕೊಟ್ಟರು ಸರ್. ಕೊಟ್ಟರು. ಬಂದಮೇಲೆ ಸಖತ್ ದಾಂಧಲೆ ಮಾಡ್ದೆ ಬಿಡಿ ಬೆಂಗಳೂರಲ್ಲಿ. ನಾನು ತಿರುಗಿ ನಮ್ಮ ಫ್ರೆಂಡು ಬಂದ ಜೊತೆ. ಫೀಸ್ ಎಲ್ಲ ಕಟ್ಟಬೇಕಲ್ಲ, ಬಂದು ಎಲ್ಲ ಫೀಸ್ ಕಟ್ಟಿ ರೂಮ್ ಗಿಮ್ಮೆಲ್ಲ. ನಮ್ಮ ಅದೃಷ್ಟಕ್ಕೆ ಅಲ್ಲೇ ಪಕ್ಕದಲ್ಲಿ ಸೆಪಿನ್ಸ್ ರೋಡ್ ಅಂತಿದೆ, ಅಲ್ಲೇ ಸೆಪಿನ್ಸ್ ರೋಡಲ್ಲೇ ರೂಮ್ ಸಿಕ್ಬಿಡ್ತು. 1 ವರ್ಷಕ್ಕೆ ತಾನೆ ಒಂದು ರೂಮ್, ಚಿಕ್ಕ ರೂಮು. ನಾನೊಬ್ಬನೇ. ರೂಮು ಸಿಕ್ತು, ಸಾಕು ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ 1 ವರ್ಷ ಕಾಲ ಕಳಿಯೋಕೆ ಯಾಕೆ ಅಂದ್ಬಿಟ್ಟು ತಗೊಂಬಿಟ್ಟೆ. ಇದು ಪಕ್ಕದಲ್ಲೇ, ಇನ್ನು ಹತ್ರ ವಾಕಬಲ್ ಡಿಸ್ಟೆನ್ಸು. ಸರಿ, ಏನು ಎಲ್ಲ ಸಕ್ಸಸ್ ಆಯ್ತಾ ಇದೆಯಲ್ಲಪ್ಪ ನನಗೆ ಅಂತ ಅಂದ್ಬಿಟ್ಟು ಭಾಳ ಖುಷಿಪಟ್ಟೆ. ಬಂದು ಅಲ್ಲಿಂದ ಹಂಗೆ 1 ಇಯರ್ 1 ವರ್ಷ ತುಂಬಿಸ್ತು. ಆ ಎಜುಕೇಶನ್ ಹೆಂಗಿತ್ತು ಸರ್? ಅದನ್ನ ಚೆನ್ನಾಗಿತ್ತು ಸರ್, ಭಾಳ ಚೆನ್ನಾಗಿತ್ತು. ನಿಮ್ಮ ಅನುಭವಗಳು, ಘಟಾನುಘಟಿಗಳೆಲ್ಲ ಬಂದು ಪಾಠ ಹೇಳ್ಕೊಟ್ರು ಸರ್. ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಇವರು ಬರೋರು, ಡೈರೆಕ್ಟರ್ಗಳು ಬರೋರು, ನಮ್ಮ ಸಿದ್ಧಲಿಂಗಣ್ಣವ್ರು ಬರೋರು,
ಇವರು ಪುಟ್ಟಣ್ಣ ಕನಗಲ್ಲವರು ಬರೋರು. ನಿಮ್ಮ ಬ್ಯಾಚ್ಮೇಟ್ಸ್ ಯಾರ್ಯಾರು ಇದ್ರು ಸರ್? ನಮ್ಮ ಬ್ಯಾಚ್ಮೇಟ್ಸು ಕೆಲವರು ಬಿಟ್ಬಿಟ್ರು, ಇಂಡಸ್ಟ್ರಿಗೆ ಬರಲಿಲ್ಲ. ನಮ್ಮ ಗುರುಪ್ರಸಾದ್ ಅಂತ ಇದಾರಲ್ಲ, ಆಹಾ ಬ್ರಹ್ಮಚಾರಿ ಮಾಡೋದಲ್ಲ, ಕುಸುಮ ಡೈರೆಕ್ಟರ್, ಅವ್ರು ನನ್ನ ಕ್ಲಾಸ್ಮೇಟು. ಆಮೇಲೆ ಸುಭಾಷ್ ಕಡ್ಕೊಳ್ ಅಂದ್ಬಿಟ್ಟು ಒಬ್ರು ಆರ್ಟ್ ಡೈರೆಕ್ಟರ್ ಆಗಿದ್ದ, ಅವ್ನು ಆರ್ಟ್ ಡೈರೆಕ್ಟರ್ ಆಗ್ಬಿಟ್ಟ, ತೀರೋಗ್ಬಿಟ್ರಂತೆ ಅವರು, ಗೊತ್ತಾಗಿಲ್ಲ ನನಗೆ. ಆಮೇಲೆ ನಮ್ಮ ಶಿವರಂಜನ್ ಅಮೃತ ಸಿಂಧು ಅಂತ ಹೀರೋ ಮಾಡಿದ್ದಾರೆ, ಅವರು ಇವಾಗ ಊರಲ್ಲಿದ್ದಾರೆ ಬೈಲಹೊಂಗಲದಲ್ಲಿ. ಆಮೇಲೆ ರವಿಕುಮಾರ್ ಅಂತ ಒಬ್ರು ಒಳನರಸೀಪುರ, ಅವರು ಪೊಲಿಟಿಕ್ಸ್ ಅದ್ರಲ್ಲಿ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಓಡಾಡ್ತಾರೆ. ಇವರೆಲ್ಲ ನಿಮ್ಮ ಬ್ಯಾಚ್ಮೇಟ್? ಎಲ್ಲ ನಮ್ಮ ಬ್ಯಾಚ್ಮೇಟ್ಸು. ಕೆಲವರು ಆಕ್ಟರ್ ಆಗಕ್ಕೆ ಅಂತ ಬಂದವರು, ಸುಮಾರು ಜನ ಆರ್ಟಿಸ್ಟ್ ಆಗಕ್ಕೆ ನಮ್ಮ ಬ್ಯಾಚಲ್ಲಿ ಸ್ವಲ್ಪ ಎದ್ಕೊಂಡು ನಾನು ಒಬ್ಬನೇ. ಇನ್ನು ಬಾಕಿಯವರೆಲ್ಲ ಅವರವರು ಅಯ್ಯೋ ಇಲ್ಲಿ ಇದು ಮಾಡೋಕ್ಕಾಗಲ್ಲ ಸರ್, ಅದೃಷ್ಟ ಪರೀಕ್ಷೆ, ಅದ್ರ ಜೊತೆಗೆ ಇಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಸಸ್ಟೈನ್ ಆಗಬೇಕಲ್ಲ. ಅದೊಂದು ಏನೋ ನನಗೇನೋ ಅದೃಷ್ಟ ಆಯಿತು. ಅದು ಇನ್ನೊಂದು ಭಾಳ ಚೆನ್ನಾಗಿದೆ ಸರ್, ಇನ್ಸ್ಟಿಟ್ಯೂಟ್ ಬಿಡ್ತಿದ್ದಂಗೆ ಒಂದು ಮಿರಾಕಲ್ ನನಗೆ. ಇವೆಲ್ಲ ಮುಗಿಸಿ ಇನ್ನೊಂದು 3 ತಿಂಗಳಿದೆ ಅಂದಾಗ ಒಂದು ಇದು ಮಾಡ್ತಾರೆ, ಅದು ಎಕ್ಸಾಮ್ ಫಿಲಮ್ ಅಂತ. ಎಕ್ಸಾಮ್ ಫಿಲಮ್ಗೋಸ್ಕರ ಒಂದು ಶಾರ್ಟ್ಸ್ ಸ್ಟೋರಿ ತೊಗೊಂಡು ಮಾಡ್ತಾರೆ. ಆ ಸ್ಟೋರಿ ತೊಗೊಂಡು ಮಾಡುವಾಗ ನನಗೆ ನಮ್ಮ ಗಿರೀಶ್ ಕಾಸರವಳ್ಳಿ ಅವ್ರ ಪಿಕ್ಚರ್ ಜೊತೆಲಿದ್ದೆ, ಅವ್ರ ಜೊತೆ ಇದ್ದೆ ನಾನು. ಅವರು ಡೈರೆಕ್ಷನ್ ಮಾಡ್ತಿದ್ದು, ಅವರು ಕ್ಯಾಮ್ರಾಮನ್ ಆಗಿ ಬಂದಿದ್ದವರು ನಮ್ಮ ಈ ತಂಪೊತ್ತಲ್ಲಿ ನೆನೆಸ್ಕೋಬೇಕು ನಾನು ಅವ್ರನ್ನ, ನಮ್ಮ ಗೌರಿಶಂಕರ್ ಅವರು, BC ಗೌರಿಶಂಕರ್ ಅವರು, ನಮ್ಮ ರಕ್ಷಿತಾ ಮೇಡಮ್ ಅವರ ತಂದೆ. ಅವರು ಕ್ಯಾಮ್ರಾಮನ್ ಆಗಿ ಬಂದಿದ್ದು. ಅವಾಗೆಲ್ಲ ಶೂಟ್ ಮಾಡ್ತಾಯಿದ್ವಿ ಅಲ್ಲೇ, ಒಂದು ಲೊಕೇಶನ್ಗೆ ಹೋಗಿದ್ವಿ, ಎಲ್ಲ ಶೂಟ್ ಮಾಡ್ತಾಯಿದ್ರು. ನನ್ನ ಹಾವಭಾವಗಳು ನಾನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು ಅವರು. ಆ್ಯಸ್ ಅ ಕ್ಯಾಮ್ರಾಮನ್ ಆಗಿ ನಾನು ಅಬ್ಸರ್ವ್ ಮಾಡ್ತಾಯಿದ್ರು. ಏನು ರೀ ನಿಮ್ಮ ಹೆಸರು? ಗೋಪಾಲಕೃಷ್ಣ ಸರ್. ಯಾವೂರು? ಮಂಡ್ಯ. ಓಹೋ, ಅಂಬರೀಷ್ ಅವರು ಅಂದರು. ಮಂಡ್ಯ ಅಂದರೆ ಅಂಬರೀಷ್ ಅಂತ ಗೊತ್ತಲ್ಲ, ಟ್ರೇಡ್ ಮಾರ್ಕ್. ಅದು ಹಾಂ ಸರಿ. ಆಮೇಲೆ ಈಗ ಇನ್ನು ಎಷ್ಟು ತಿಂಗಳಿದೆ ಇನ್ಸ್ಟಿಟ್ಯೂಟು? ಇನ್ನೊಂದು 2-3 ತಿಂಗಳಿದೆ ಸರ್. ಆಮೇಲೆ ಏನು ಮಾಡ್ತೀರಿ? ಏನು ಮಾಡೋದು ಸರ್, ಹಂಗೆ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗೋದು. ಅದೇ 1 ವರ್ಷ ನಮ್ಮ ಮನೇಲಿ ಟೈಮ್ ಕೊಟ್ಟಿರೋದು ನನಗೆ. 1 ವರ್ಷ ಮುಗಿಸ್ಕೊಂಡು ಬಂದ್ಬಿಡ್ಬೇಕಪ್ಪ ನೀನು ಅಂತ ಹೇಳಿದ್ದಾರೆ. ಹೋಗಬೇಕು, ಇಲ್ಲ ಅಂದರೆ ಈ ಖರ್ಚಿಗೆ ಎಲ್ಲ, ಇಲ್ಲಿ ಮೇಂಟೆನೆನ್ಸ್ಗೆಲ್ಲ ಎಲ್ಲಿ ಸಿಗುತ್ತೆ ಸರ್ ದುಡ್ಡೆಲ್ಲ? ಹಣ ಕಳಿಸೋದೇ ನಿಲ್ಲಿಸ್ಬಿಡ್ತಾರೆ ಅವರು ಅಂತ. ಮತ್ತು ಯಾಕ್ರಿ ಮತ್ತೆ ಟ್ರೈನಿಂಗ್ ಮಾಡಿ ಏನು ರೀ ಪ್ರಯೋಜನ? ನೀವು ಹಂಗೆಲ್ಲ ಹೋಗ್ಬಾರ್ದ್ರಿ, ನೀವು ಸ್ವಲ್ಪ ಸ್ಟ್ರಗಲ್ ಮಾಡಬೇಕು, ಸ್ವಲ್ಪ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕು ನೀವು ಅಂದರು. ಸರ್ ಯಾರೂ ಪರಿಚಯ ಇಲ್ಲ ಸರ್, ದಯವಿಟ್ಟು ನೀವೇನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ನೀವು ಹೆಲ್ಪ್ ಮಾಡಿದ್ರೆ ನನಗೆ ಸ್ವಲ್ಪ ಸರ್ವೈವ್ ಆಗ್ಬೋದು ಅಂತ ಅನ್ಕೋತೀನಿ ಸರ್ ಅಂದೆ. ನಾನು ಯಾವ್ದಾದ್ರು ಇದ್ರೆ ಗ್ಯಾರಂಟಿ ಹೇಳ್ತೀನಪ್ಪ, ನಿಮ್ಗೆ ಫ್ಯೂಚರ್ ಇದೆ, ಬಿಡಬೇಡಿ. ಜಡ್ಜ್ ಮಾಡಿದ್ದಾರೆ, ಫ್ಯೂಚರ್ ಇದೆ, ಬಿಡಬೇಡಿ. ಸ್ವಲ್ಪ ಕಷ್ಟ ಆಗ್ಬೋದು, ಕಷ್ಟಪಡ್ದೇನೆ ಏನು ಮಾಡೋಕ್ಕಾಗಲ್ಲ ರೀ ಅಂದರು. ಆಯಿತು ಸರ್, ನಾನು ಯಾವ್ದಾರು ಇದು ಗ್ಯಾರಂಟಿ ಹೇಳ್ತೀನಿ, ಓಕೆ ಅಂದರು. ಓಕೆ ಸರ್ ಅಂತಂದರು. ಏನೋ ಹೇಳಿದ್ರು, ನಾನು ಸುಮ್ಮನೆ ಅಂದ್ಕೊಂಡೆ ನೋಡೋಣ ಅಂತ, ಬಂದಾಗ ನೋಡ್ಕೊಳ್ಳೋಣ ಸರ್. ಅದಾದ 1 ತಿಂಗಳಿಗೆ 1.5 ತಿಂಗಳಿಗೆ ಕರೆಕ್ಟಾಗಿ ನನಗೆ ಅವರು ಕಾರ್ ಕಳಿಸ್ಬಿಟ್ರು ಸರ್. ಇನ್ಸ್ಟಿಟ್ಯೂಟಲ್ಲೇ ಇದೆ ಇನ್ನು. ಇನ್ಸ್ಟಿಟ್ಯೂಟ್ ಕಾರ್ ಬಂತು, ಅಂಬಾಸೆಡರ್ ಕಾರು. ಅದರಲ್ಲಿ ಅವ್ರ ಹೆಸರೇನು ದತ್ತರಾಜ್ ಅಂದ್ಬಿಟ್ಟು, ದತ್ತು ಅಂತ ಅವ್ರ ಹೆಸರು, ಪ್ರೊಡಕ್ಷನ್ ಮ್ಯಾನೇಜರು ಬಂದಿದ್ದಾರೆ. ಅವರು ಹೋಗಿ ಪ್ರಿನ್ಸಿಪಲ್ ನಮ್ಮ ಗಿರೀಶ್ ಕಾಸರವಳ್ಳಿ ಹತ್ರ ಹೇಳಿದ್ದಾರೆ, ಇಲ್ಲಿ ಯಾರೋ ನಿಮ್ಮ ಹುಡುಗ ಇದ್ದಾನಂತಿಲ್ಲ ಸರ್, ಸ್ಟೂಡೆಂಟು ಗೋಪಾಲಕೃಷ್ಣ ಅಂತ, ಅವ್ರನ್ನ ಶಂಕರ್ನಾಗ್ ಅವ್ರು ನೋಡ್ಬೇಕಂತೆ, ಕಳಿಸ್ಕೊಡಿ ಸರ್ ಅವ್ರನ್ನ ಅಂತ. ತೆಗೆದು ನೋಡ್ತೀನಿ, 2,500 ರೂಪಾಯಿ ಚೆಕ್. 2,500 ರೂಪಾಯಿ ನನಗೆ ಅವತ್ತಿಗೆ 2,500 ರೂಪೀಸ್. ನಾನು ಅದನ್ನು 6 ತಿಂಗಳಾದರೂ ನಾನು ಚೆಕ್ಕೆ ಹಾಕಿಲ್ಲ ಸರ್, ತಗೊಂಡು ದೇವ್ರ ಹತ್ರ ಇಟ್ಬಿಟ್ಟಿದ್ದೀನಿ ನಾನು. ಚೆಕ್ ಹಾಕೇ ಇಲ್ಲ ನಾನು.